ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ನಡೀತಾ ಇದೆ. ಸೊ ತುಂಬ ವಿಶೇಷವಾದ ದಿನ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಸೊ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಹಾಗೆ ಇವತ್ತು ನಾನು ಮೊದಲಿಗೆ ರೆಸಿಪಿಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇದಕ್ಕೆ ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಈರುಳ್ಳಿ, ಟೊಮೊಟೊ ಮತ್ತು ಚಕ್ಕೆ, ಲವಂಗ, ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ರೆಡಿ ಮಾಡಿದ್ದೀನಿ. ಸೊ ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಮೊನ್ನೆ ತರಕಾರಿ ಎಲ್ಲ ತಂದಾಗ ಯಜಮಾನ್ರು ಫುಲ್ಲು ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತಂದಿದ್ರು. ಸೊ ಹಾಗಾಗಿ ಮೆಂತ್ಯ ಪಲಾವ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ಮತ್ತು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾವು ಅಕ್ಕಿನೂ ಕೂಡ ಮೊದಲಿಗೆ ನೆನೆಸಿ ಇಟ್ಕೊಬಿಡೋಣ. ಸೊ ಅಕ್ಕಿ ನೆನೆಸಿ ಇಡೋದ್ರಿಂದ ನಮಗೆ ರೈಸ್ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಅಕ್ಕಿನ ತೊಳೆದು ನೆನೆಸಿದ್ರೆ ಸಾಕಾಗತ್ತೆ. ಸೊ ಈಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 4ರಿಂದ 5 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಈಗ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಸೊ ಇದಿಷ್ಟನ್ನು ಹಾಕೋತಾ ಇದ್ದೀನಿ. ಸೊ ನಿಮಗೆ ಬೇರೆ ಪಲಾವ್ ಐಟಮ್ಸ್ ಬೇರೆ ಯಾವುದಾದ್ರೂ ಇದ್ರೂ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಏನು ಅವೈಲೇಬಲ್ ಇದೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಈರುಳ್ಳಿನ ಸಣ್ಣಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ. ಸೊ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 50% ಅಷ್ಟು ಇದು ಫ್ರೈ ಆಗಬೇಕು. ಸೊ ಆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಘಮ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಹುರ್ಕೊಂಡು ಇದ್ರ ಜೊತೆಗೆ ನೀವು ಬಟಾಣಿ ಇದ್ದರೆ ಸೇರಿಸ್ಕೋಬೋದು. ಸೊ ನಾನಿಲ್ಲಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಅವರೆಕಾಯಿ ಸಿಕ್ಕಿದ್ರೆ ಸೊ ಅವರೆಕಾಯಿ ಕೂಡ ಹಾಕ್ಕೋಬೋದು. ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊಪ್ಪು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಸೊಪ್ಪು ಕಹಿ ಅಂತಲೂ ಅನಿಸಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಹೀಟ್ ಬಾಡಿ ಇರೋರಿಗೆ ಮೆಂತ್ಯ ಸೊಪ್ಪು ತುಂಬ ತಂಪಾಗುತ್ತೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ಸೊ ಎನರ್ಜಿ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಮೆಂತ್ಯ ಸೊಪ್ಪು ಹೆಲ್ತಿ ಕಾನ್ಷಿಯನ್ಸ್ ಆಗಿರೋದ್ರಿಂದ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬಾಡಿ ಹೀಟ್ ಇದೆ ಅನ್ನೋರು ಮೆಂತ್ಯ ಸೊಪ್ಪಿನ ಫುಡ್ನ ನೀವು ಜಾಸ್ತಿ ತೊಗೋಬೋದು. ಸೊ ಹಾಗೆ ಈಗ ನಾನು ಒಂದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಒಂದು 2ರಿಂದ 3 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು. ಸೊ ಇದು ಒಂದು ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ. ಸೊ ನೋಡ್ತಾ ಇರ್ಬೋದು ಈಗ ರೆಡಿ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 50% ಅಷ್ಟು ಟೊಮೊಟೊ ಎಲ್ಲ ಸ್ಮ್ಯಾಶಿಯಾಗಿ ಬೆಂದಿದೆ. ಸೊ ಇದನ್ನೆಲ್ಲ ಸ್ಮ್ಯಾಶಿಯಾಗಿ ಬೇಯಿಸ್ಕೊಂಡು ಆನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಸೊ ಅದನ್ನು ಮಸಾಲೆನ ಹಾಕ್ಕೋಬೇಕು. ಸೊ ಈ ಮಸಾಲೆನೂ ಕೂಡ ಅಷ್ಟೇ, ನಾವು ಯಾವುದನ್ನು ಕೂಡ ಮೊದಲಿಗೆ ಹುರ್ಕೊಂಡಿಲ್ಲ, ಹಸಿ ಹಾಗೇ ಇದೆ, ಹಸಿ ಮಸಾಲೆನ ರುಬ್ಕೊಂಡಿರೋದು. ಸೊ ಇದನ್ನು ಕೂಡ ಎಣ್ಣೆ ಜೊತೆ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಕೂಡ ಎಣ್ಣೆ ಬಿಡುತ್ತೆ. ಸೈಡಲ್ಲೆಲ್ಲ ಒಂದು ಎಣ್ಣೆ ಬಿಡೋ ಸ್ಟೇಜಿಗೆ ಬಂದಾಗ ನಾವು ಇದನ್ನು ಮತ್ತು ಬೇರೆ ಅಕ್ಕಿನ ಹಾಕ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ಈಗ ಬೇಯೋಕ್ಕೆ ಇಟ್ಟಿದ್ದೀನಿ. ಸೈಡಲ್ಲೆಲ್ಲ ಆಯಿಲ್ ಬಿಟ್ಟಿದೆ. ಸೊ ಅದರಲ್ಲಿರುವಂಥ ನೀರಿನ ಅಂಶನೂ ಕೂಡ ಚೆನ್ನಾಗಿ ಡ್ರೈ ಆಗಬೇಕು. ಸೊ ಇಲ್ಲ ನೀವು ಅಕ್ಕಿ ಹಾಕ್ಕೊಳ್ಳುವಾಗ ಒಂದು ಅರ್ಧ ಗ್ಲಾಸ್ ನೀರನ್ನು ಕಮ್ಮಿ ಹಾಕ್ಕೋಬೋದು. ಈಗ ನಾನು
ತೊಳೆದು ನೆನೆಸಿಟ್ಟಿರುವಂಥ ರೈಸ್ನ ಹಾಕೋತಾ ಇದ್ದೀನಿ. ಸೊ ರೈಸ್ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಆನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ಸೊ ಇದಕ್ಕೆ ನೀರು ಬಂದು ನಾನು 2 ಗ್ಲಾಸಷ್ಟು ಅಕ್ಕಿನ ಹಾಕಿದ್ದೆ. ಸೊ ನಾನಿಲ್ಲಿ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಯಾವ ರೀತಿ ಅಕ್ಕಿ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ರೈಸು ಜಾಸ್ತಿ ನೀರನ್ನು ಹಿಡಿಸುತ್ತೆ, ಒಂದೊಂದು ಕಡಿಮೆ ನೀರನ್ನು ಹಿಡಿಸುತ್ತೆ. ಸೊ ಅದು ನಿಮ್ಮ ಒಂದು ಮನೇಲಿರುವಂಥ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ರೈಸ್ ಅಂತ. ಸೊ ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೋದು. ಸೊ ಹಾಗೆ ನೋಡ್ಬೋದು ಈಗ ನಾನು ಕುದೀಲಿಕ್ಕೆ ಬಿಟ್ಟಿದ್ದೆ. ಸೊ ಚೆನ್ನಾಗಿ ಕುದಿ ಬಂದಿದೆ. ಸೊ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 50% 70% ಅಷ್ಟು ರೈಸು ಹೀಗೆ ಬೇಯಬೇಕು. ಸೊ ಹೀಗೆ ಬೆಂದು ಆನಂತರ ನಾವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ತಳ ಹತ್ತೋದಿಲ್ಲ. ಸೊ ತಳ ಹತ್ತೋದಿಲ್ಲ ಮತ್ತು ಅನ್ನನೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸೊ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಖಾರ ಸಾಕಾಗುತ್ತೆ ಅಂದರೆ ನೀವು ಪೌಡ್ರನ್ನ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಏಕೆಂದರೆ ಸೊಪ್ಪು ಕೂಡ ಸ್ವಲ್ಪ ಕಹಿ ಅಂಶ ಇರುತ್ತಲ್ವ. ಸೊ ಹಾಗಾಗಿ ಖಾರ ಸಾಕಾಗಲಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಫಸ್ಟು ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ. ಈ ಟೈಮಲ್ಲಿ ನೀವು ಉಪ್ಪನ್ನು ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೋಬೋದು. ಉಪ್ಪು ಖಾರ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಫೈನಲಿ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೋದು. ಸೊ ನೋಡಿ ಇವಾಗ ಒಂದು 50%ಇಂದ ಒಂದು 70% ಅಷ್ಟು ರೈಸು ಚೆನ್ನಾಗಿ ಕುಕ್ ಆಗಿದೆ. ಸೊ ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಕ್ಲೋಸ್ ಮಾಡಿಕೊಂಡು ಒಂದೇ ವಿಷಿಲ್ ಸಾಕು. ಸೊ ಒಂದೇ ವಿಷಿಲ್ಗೆ ರೈಸು ತುಂಬ ಚೆನ್ನಾಗಾಗಿರುತ್ತೆ. ಏಕೆಂದರೆ ನಾವು 70% ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನು ವಿಷಿಲ್ ಹಾಕಿಸ್ಕೊಳ್ಳೋದು ಬೇಕಾಗಿಲ್ಲ. ಒಂದು ವಿಷಿಲ್ ಆದರೆ ಸಾಕು. ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಪಲಾವ್ ಅನ್ನೋದು. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ನೀರು ಕಮ್ಮಿ ಇಟ್ಕೊಂಡು ನಿಮಗೆ ಬಿಡಿ ಬಿಡಿಯಾಗಿ ಬೇಕು ಅಂದರೂ ಮಾಡ್ಕೋಬೋದು. ಸೊ ತುಂಬಾ ರುಚಿಯಾಗಿರುತ್ತೆ. ಸೊ ಇವಾಗ ನಾನು ಬೆಳಿಗ್ಗೆ ಅವನಿಗೆ ನನ್ನ ಮಗನಿಗೆ ತಿಂಡಿನ ಹಾಕ್ಕೊಟ್ಬಿಡ್ತೀನಿ. ಸೊ ಬೆಳಗ್ಗೆ ಫಸ್ಟು ನಾನು ಏನೇ ತಿಂಡಿ ಮಾಡಿದ್ರು ಫಸ್ಟು ಟೇಸ್ಟ್ ನೋಡೋದು ನನ್ನ ಮಗ. ಸೊ ಫಸ್ಟು ಅವನೇ ತಿಂಡಿ ತಿನ್ನೋದು. ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗೆನೇ 8:30ಗೆಲ್ಲ ಅವ್ನ ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟಿಗೆ ಅವನಿಗೆ ತಿಂಡಿನ ಹಾಕ್ಕೊಟ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಸೊ ಅದಾದಮೇಲೆ ನಾನು ಯಾವುದೇ ಥರದ ವೀಡಿಯೋ ಮಾಡಲಿಲ್ಲ. ಸೋಮವಾರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಆಗಿತ್ತು. ಯಜಮಾನ್ರೆ ಪೂಜೆ ಮಾಡಿ ಹೋದರು. ಸೊ ನಾನು ಸ್ವಲ್ಪ ಟೈಮ್ ಇತ್ತಲ್ವ, ಸಂಜೆ ಪೂಜೆ ಮಾಡೋಣ ಅಂದ್ಬಿಟ್ಟು ಫಸ್ಟು ಒಂದೆರಡು ಬ್ಲೌಸ್ಗಳಿತ್ತು ಅಮ್ಮಂದು. ಬ್ಲೌಸ್ಗಳನ್ನ ಹೊಲಿಯೋಣ, ಕಟ್ ಮಾಡೋಣ ಅಂದ್ಬಿಟ್ಟು ಈಗ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ಅಮ್ಮಂದು ಬ್ಲೌಸು. ಸೊ ಅಮ್ಮನ ಬ್ಲೌಸನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನಿವತ್ತು ನನ್ನ ಒಂದು ಟೈಲರಿಂಗ್ ಸ್ಟೋರಿನ ನಾನು ಹೇಳಲೇಬೇಕು. ನಾನು ಹೇಗೆ ಟೈಲರಿಂಗ್ ಕಲಿತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ನಾನು ಟೈಲರಿಂಗ್ ಕಲಿತೀನಿ, ಸೊ ನಾನು ಕೂಡ ಬಟ್ಟೆ ಹೊಲಿತೀನಿ ಅನ್ನೋದು ನನ್ನ ಕನಸಿನ ಮಾತು. ಸೊ ಅದು ನಾನು ಅಂದ್ಕೊಂಡೇ ಇರಲಿಲ್ಲ. ಹೇಗೆ ನಾನು ಟೈಲರಿಂಗ್ ಕಲಿತೆ ಅಂತ ಹೇಳೋದಾದರೆ, ಸೊ ನಾನು ಟೈಲರ್ ಆಗೋಕ್ಕೆ ಕಾರಣ ಕೊರೋನಾ. ಸೊ ಕೊರೋನಾದಲ್ಲಿ ನಾನು ಟೈಲರಿಂಗ್ನ ಕಲಿತಿದ್ದು. ಸೊ ಹೇಗೆ ಕಲಿತೆ ಅನ್ನೋದಾದರೆ,
ನನಗೆ ಮೊದಲಿಂದನೂ ಅಮ್ಮ ಹೇಳೋರು ಮದುವೆಗೆ ಮುಂಚೆ ಟೈಲರಿಂಗ್ ಕಲಿತ್ಕೋ, ಅಂದರೆ ನಾವು ಓದೋದಷ್ಟೇ ಅಲ್ಲ, ನಾವು ಬೇರೆ ಆ್ಯಕ್ಟಿವಿಟೀಸ್ ಮಾಡೋದಷ್ಟೇ ಅಲ್ಲ, ಸೊ ಕೈ ಕೆಲಸ ಅಂತ ಏನಾದರೂ ಒಂದು ಕಲ್ತ್ಕೊಂಡಿರಬೇಕು, ಅದು ನಮ್ಮ ಕಷ್ಟಕ್ಕೆ ಆಗಿ ಬರುತ್ತೆ ಅಂತ ಅಮ್ಮ ಆವಾಗೆಲ್ಲ ತುಂಬ ಹೇಳ್ತಾಯಿದ್ರು. ಬಟ್ ಆವಾಗೆಲ್ಲ ಒಂಥರ ನಮ್ಮದು ಹುಡುಗ ಬುದ್ಧಿ, ಆವಾಗೆಲ್ಲ ಮಾತು ಕೇಳಲ್ಲ. ಸೊ ಹಾಗಾಗಿ ಅಮ್ಮನೂ ಒಂದು 2 ಕಡೆ ದುಡ್ಡು ಕಟ್ಟಿ ಬಿಟ್ಬಿಟ್ರು. ಆವಾಗ ನನಗೆ ಇಂಟ್ರೆಸ್ಟೇ ಇರಲಿಲ್ಲ, ಈ ಟೈಲರಿಂಗ್ ಎಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಅಮ್ಮ ಒಂದು 2 ಕಡೆ ದುಡ್ಡು ಕಟ್ಟಿಬಿಟ್ಟು ನಾನು ಹೋಗಲಿಲ್ಲ, ಕಲೀಲಿಲ್ಲ. ಸೊ ಹೀಗೆಲ್ಲ ಆಯಿತು. ಸೊ ಅದಾದಮೇಲೆ ಮದುವೆ ಆಯಿತು. ಸೊ ಮದುವೆ ಆದಮೇಲೆ ನನ್ನ ಮಗ ಹುಟ್ದ. ಸೊ ನನ್ನ ಮಗ ಹುಟ್ಟು ಒಂದು ಸ್ಟೇಜಿಗೆ ನಮಗೆ ಎಲ್ಲನೂ ಚೆನ್ನಾಗಿತ್ತು. ಸೊ ಇನ್ನೊಂದು ಸ್ಟೇಜ್ ಅಂತ ಬರುತ್ತೆ. ಸೊ ನಾವು ಬೇರೆ ಬರ್ತೀವಿ. ಸೊ ಬೇರೆ ಬಂದಾಗ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಸೊ ಬೇರೆ ಬಂದಮೇಲೆ 1-2 ವರ್ಷ ನಾನು ಕೆಲ್ಸಕ್ಕೆ ಹೋದೆ. ನನ್ನ ಮಗನಿಗೆ 2.5 ವರ್ಷ ಇದ್ದಾಗ ನಾವು ಬೆಂಗಳೂರಿಗೆ ಬಂದಿದ್ದು, ಬೇರೆ ಮನೆ ಮಾಡಿದ್ದು. ಸೊ ಬೇರೆ ಮನೆ ಮಾಡಿ ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಶುರು ಮಾಡಿದೆ. ನನ್ನ ಮಗನ 2.5 ವರ್ಷಕ್ಕೆ ಡೇ ಕೇರಲ್ಲಿ ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಸೊ ಆವಾಗ ನಾನು 2 ವರ್ಷ ಕೆಲಸ ಮಾಡಿದೆ. ನನ್ನ ಮಗ ಡೇ ಕೇರಲ್ಲೇ ಇರ್ತಾಯಿದ್ದ ಸಂಜೆವರೆಗೂ. ಬಂದು ಸಂಜೆ ನಾನು ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ಹೀಗೆ ನಡೀತಾ ಇತ್ತು. ಒಂದು ಸತಿ ಏನಾಯಿತು ಅಂದರೆ, ಯಾಕೋ ಗೊತ್ತಿಲ್ಲ, ತೀರಾ ನನ್ನ ಹೆಲ್ತು ಕೈ ಕೊಡ್ತಾ ಬಂತು. ಸೊ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಾಯಿತ್ತು. ಹುಷಾರಿಲ್ದಿರೋದು, ಮತ್ತು ಪದೇ ಒಂಥರ ಸುಸ್ತು ಅನಿಸೋದು. ಸೊ ಹೀಗೆಲ್ಲ ಆಗೋದು. ಹಾಗಾಗಿ ಸ್ವಲ್ಪ ಬಾಡಿಗೆ ರೆಸ್ಟ್ ಬೇಕು ಅಂತ ಡಾಕ್ಟ್ರ್ ಹೇಳಿದರು. ರೆಸ್ಟ್ ಮಾಡಿ, ಮತ್ತು ಬ್ಲಡ್ ಕೂಡ ಕಮ್ಮಿ ಇದೆ, ರೆಸ್ಟ್ ಮಾಡಿ ಅಂತಲೂ ಕೂಡ ಹೇಳಿದರು. ಹಂಗಾಗಿ ನಾನು ಆಲ್ಮೋಸ್ಟು ಒಂದು 15-20 ಡೇಸ್ವರೆಗೂ ನಾನು ಕಂಪ್ನಿಗೆ ಲೀವ್ ಹಾಕ್ಬಿಟ್ಟು ರಜೆ ತೊಗೊಂಡು ಮನೇಲೇ ಇದ್ದೆ. ಸೊ ಮನೇಲಿರೋವಾಗ ಅದಷ್ಟೇ. ಸೊ ಮತ್ತೆ ನಾನು ಕೆಲ್ಸಕ್ಕೆ ಹೋಗಲೇ ಇಲ್ಲ. ಏಕೆಂದರೆ ನನಗೆ ಮತ್ತೆ ಹೋಗಬೇಕು ಅಂತಲೂ ಅನ್ನಿಸ್ಲಿಲ್ಲ. ಯಾಕೋ ಗೊತ್ತಿಲ್ಲ, ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕು, ಇನ್ನೂ ಸ್ವಲ್ಪ ಜಾಸ್ತಿನೇ ರೆಸ್ಟ್ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಬಿಟ್ಬಿಟ್ಟೆ. ಆವಾಗ ಬಿಟ್ಟಾದಮೇಲೆ ನಾನು ಮುಂದೆ ಏನು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಸ್ಯಾಲ್ರಿ ಬರ್ತಾಯಿತ್ತು, ಹೇಗೋ ನಡೀತಾಯಿತ್ತು. ಬಟ್ ಈಗ ನನಗೆ ಏನಾದರೂ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಏನಾದರೂ ಬೇಕು ಅಂತ ಇದ್ದಾಗಲೂ ಕೂಡ ಮನೆಯವ್ರನ್ನೇ ಕೇಳಬೇಕಾಗತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಓಕೆ ನಾನು ಟೈಲರಿಂಗ್ ಕಲಿತೀನಿ ನೋಡೋಣ ಅಂದ್ಬಿಟ್ಟು ಆವಾಗ ಒಂದು ಆಸೆ ಬಂದಿದ್ದು, ಟೈಲರಿಂಗ್ ಕಲಿಯೋಣ ಅಂತ. ಸೊ ಆವಾಗ ಅಲ್ಲಿ ನಾವೇನು ಮನೆ ಮಾಡಿದ್ವಿ, ಸೊ ಅಲ್ಲೇ ಒಬ್ಬರು ಅಂಗಡಿ ಇಟ್ಕೊಂಡಿದ್ರು. ಸೊ ಅವ್ರ ಹತ್ರ ಹೋಗಿ ಕೇಳಿದೆ, ಕಲಿಸ್ತೀರಾ ಅಂತ. ಸೊ ಅವರು ಹೌದು ಕಲಿಸ್ತೀವಿ ಅಂತ ಹೇಳಿಬಿಟ್ಟು ಸೇರಿಸ್ಕೊಂಡ್ರು. 1 ತಿಂಗಳು ಕಲಿತೆ. 500 ರೂಪೀಸ್ ಕೊಟ್ಬಿಟ್ಟು 1 ತಿಂಗಳು ಕಲಿತೆ. ಅವರು ಕೂಡ ತುಂಬ ಚೆನ್ನಾಗಿ ಹೇಳಿಕೊಟ್ರು ನನಗೆ. ಫಸ್ಟಿಗೆ ನನಗೆ ಪೇಪರ್ ಕಟ್ಟಿಂಗು ಅದನ್ನೆಲ್ಲ ಹೇಳಿಕೊಟ್ರು. ಪೇಪರ್ ಕಟ್ಟಿಂಗ್ ಫಸ್ಟು ಬ್ಲೌಸ್ ಹೇಳಿಕೊಟ್ರು, ಆನಂತರ ಡ್ರೆಸ್ ಹೊಲಿಯೋದನ್ನು ಹೇಳಿಕೊಟ್ರು. ಪೇಪರ್ ಕಟ್ಟಿಂಗೆಲ್ಲ ಆಯಿತು. ಬ್ಲೌಸ್ ಒಂದು ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲಿತ್ಕೊಂಡೆ 1 ತಿಂಗಳಲ್ಲಿ. ಸೊ ಅದಾದಮೇಲೆ ನಾನು ಪೇಪರ್ ಕಟ್ಟಿಂಗು, ಡ್ರೆಸ್ ಕಟ್ಟಿಂಗ್ನ ಪೇಪರ್ ಕಟ್ಟಿಂಗ್ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ, ಫಸ್ಟ್ ಲಾಕ್ಡೌನ್ 2019 ಕೋವಿಡ್-19 ಅಂತ ಬಂತಲ್ವ. ಸೊ 2019 ಫಸ್ಟ್ ಲಾಕ್ಡೌನ್ ಆದಾಗ ಫುಲ್ ಕಂಪ್ಲೀಟಾಗಿ ಎಲ್ಲ ಬಂದಾಯಿತು. ಎಲ್ಲದನ್ನು ಸುಮಾರು 1 ವರ್ಷಗಳ ಕಾಲ ಎಲ್ಲದೂ ಸ್ಟಾಪ್ ಆಗೋಯಿತು. ಸೊ ಆವಾಗ ನಾನು ಏನೋ ಒಂದು ಕಲಿಬೇಕು ಅಂತ ಹೋಗಿ ಅರ್ಧಂಬರ್ಧ ಕಲ್ತಂಗೆ ಆಯ್ತಲ್ವ ಅನ್ನೋದೊಂದು ತುಂಬ ಬೇಜಾರಿತ್ತು. ಸೊ ಆವಾಗ ನಾನು ಅದನ್ನು ನಾನು ಡ್ರಾಪ್ ಮಾಡಲಿಲ್ಲ. ಯಾಕಂದರೆ ಕೋವಿಡ್ ಬಂತು, ಮತ್ತು ಕೆಲಸಗಳು, ಕಂಪ್ನಿಗಳು, ಸ್ಕೂಲು ಎಲ್ಲ ಪ್ರತಿಯೊಂದು ಒಂದು ಕಡೆಯಿಂದ ಫುಲ್ ಸ್ತಬ್ಧ ಆಗೋ ಥರ ಆಗೋಯಿತು. ಸೊ ಮುಂದೆ ಜೀವನ ಹೇಗೆ ಅನ್ನೋದೊಂದು ಪ್ರಶ್ನೆ ಬಂದಾಗ, ಸೊ ಓಕೆ ಕಲಿಯೋಣ, ಮನೇಲಿದ್ದೀನಲ್ವ ಫ್ರೀಯಾಗಿ,
ಸೊ ಮನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಬೇರೇನೂ ಕೆಲಸ ಇರ್ತಿರಲಿಲ್ಲ. ಆವಾಗ ನಾನು ಯೂಟ್ಯೂಬ್ನ ನೋಡೋಕ್ಕೆ ಶುರು ಮಾಡಿದ್ದು. ಸೊ ಯೂಟ್ಯೂಬ್ ಅನ್ನೋದೇನು ಅನ್ನೋದು ನನಗೆ ಆವಾಗ ಗೊತ್ತಿರಲಿಲ್ಲ. ಸೊ ಹೀಗೆ ಮನೇಲಿದ್ದಾಗ ಫೋನ್ ನೋಡೋದು ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಸೊ ಆವಾಗ ನಾನು ಯೂಟ್ಯೂಬ್ನ ನೋಡಿ ಯೂಟ್ಯೂಬಲ್ಲೂ ಕೂಡ ನಮಗೆ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾರೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಆವಾಗ ಫಸ್ಟು ನಾನು ಈ ಬ್ಲೌಸ್ ಕಟ್ಟಿಂಗ್ ಕಲಿತೆ, ಹೊಲಿಯೋದನ್ನು ಕಲಿತೆ. ಬಟ್ ಆಮೇಲೆ ಅದು ಮರ್ತೋದಂಗೆ ಆಗ್ತಾಯಿತ್ತು. ಸೊ ಕೆಲವ್ರು ಹೇಳೋರು, ಅದು ಕಟ್ಟಿಂಗ್ ನಾವು ಕಲ್ತಿದ ತಕ್ಷಣ ಅದನ್ನು ಬಿಡಬಾರ್ದು, ಮತ್ತು ಪ್ರಯತ್ನ ಮಾಡ್ತಾ ಇರಬೇಕು. ಸೊ ಆವಾಗಷ್ಟೇ ನಮಗೆ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಆವಾಗ ನಾನು ಯೂಟ್ಯೂಬಲ್ಲಿ ಒಬ್ಬ ಯೂಟ್ಯೂಬರ್ ಅವರ ಒಂದು ಚಾನಲಲ್ಲಿ ತುಂಬ ಚೆನ್ನಾಗಿ ಟೈಲರಿಂಗ್ ಹೇಳ್ಕೊಡ್ತಾರೆ. ಸೊ ಅವರ ಒಂದು ಚಾನಲಲ್ಲಿ ನಾನು ನೋಡಿ ಅದೆಷ್ಟು ವೀಡಿಯೋ ನೋಡಿದ್ದೀನೋ ಗೊತ್ತಿಲ್ಲ, ರಿಪೀಟ್ ಮಾಡಿ ನೋಡಿ ನಾನು ಬ್ಲೌಸ್ ಹೊಲಿಯೋದನ್ನು ಪರ್ಫೆಕ್ಟಾಗಿ ಕಲಿತೆ. ಸೊ ಡ್ರೆಸ್ಸು ಕೂಡ ಹೊಲಿಯೋದನ್ನು ಕಲಿತೆ. ಸೊ ಹಾಗೆ ಲಂಗ ಬ್ಲೌಸ್ ಆಗ್ಬೋದು, ಮತ್ತು ಮಕ್ಕಳು ಲಂಗ ಬ್ಲೌಸ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ಇವಾಗ ನನಗೆ ಟೈಲರಿಂಗ್ ಏನು ಅಷ್ಟು ಕಷ್ಟ ಅಂತ ನನಗೆ ಅನಿಸೋದಿಲ್ಲ. ತುಂಬ ಚೆನ್ನಾಗಿ ಯಾವುದೇ ಒಂದು ಡ್ರೆಸ್ ಕೊಟ್ಟರು, ಏನೇ ಕೊಟ್ಟರು ನಾನು ಹೊಲಿತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗೆ ಬಂತು. ಸೊ ಈಗ ನಾನು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಯೋದನ್ನು ಕಲ್ತಿದ್ದೀನಿ. ಹಾಗೆ ನನ್ನ ಡ್ರೆಸ್ಸನ್ನು ನಾನು ಹೊಲ್ಕೋತೀನಿ. ಬೇರೆ ಯಾರು ಇವಾಗೆಲ್ಲ ಡ್ರೆಸ್ಸು ಸ್ಟಿಚ್ ಮಾಡೋರು ಯಾರೂ ಕೊಡೋದಿಲ್ಲ, ಎಲ್ಲ ರೆಡಿಮೇಡ್ ತೊಗೊಂಬಿಡ್ತಾರೆ. ಸೊ ಅಟ್ಲೀಸ್ಟ್ ನಮ್ಮ ಡ್ರೆಸ್ ಆದರೂ ನಾವು ಹೊಲ್ಕೊಳ್ಳೋಣ, ನನ್ನ ಬ್ಲೌಸ್ ಆದರೂ ನಾನು ಹೊಲ್ಕೊಳ್ಳೋಣ ಅನ್ನೋ ಕಾರಣಕ್ಕಷ್ಟೇ ನಾನು ಟೈಲರಿಂಗ್ನ ಕಲ್ತಿದ್ದು. ಸೊ ಇವಾಗ ನನಗೆ ಕೆಲವೊಮ್ಮೆ ಅದರಿಂದ ಸ್ವಲ್ಪ ಸಹಾಯವೂ ಆಗುತ್ತೆ. ಇವಾಗ ನನ್ನ ಮೊಬೈಲ್ ರೀಚಾರ್ಜ್ಗಾಗ್ಬೋದು, ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಖರ್ಚಿಗಾಗ್ಬೋದು, ನನಗೆ ನಿಜವಾಗ್ಲೂ ಟೈಲರಿಂಗು ತುಂಬ ಹೆಲ್ಪ್ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಏನು ಅಷ್ಟೊಂದು ನನಗೆ ಬಿಸ್ನೆಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೊಟ್ಟರೆ ಒಬ್ಬರು ಇಬ್ಬರು ಕೊಡ್ತಾರೆ. ಅದರಲ್ಲೂ ಸ್ವಲ್ಪ ನಾನು ತುಂಬಾ ಸೋಂಬೇರಿ. ನನಗೆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಕೂತ್ಕೋತೀನಿ, ಇಲ್ಲಾಂದರೆ ಇಲ್ಲ. ಸೊ ಹಾಗೆ ಏನಂದರೆ ಕೈ ಕೆಲಸ ಒಂದಿದೆ, ಕೈ ಕೆಲಸ ಕಲ್ತಿದ್ದೀನಿ. ಸೊ ಅದೊಂದು ಖುಷಿ ನನಗೆ. ಸೊ ಹೀಗೆ ನಾನು ಫ್ಲೂಕಲ್ಲಿ ಒಂದು ಟೈಲರಿಂಗ್ನ ಕಲ್ತಿದ್ದು. ಸೊ ಇವಾಗ ನಾನು ಪರ್ಫೆಕ್ಟಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ ಅದು ಯೂಟ್ಯೂಬಿಂದ ಮಾತ್ರ. ಸೊ ಯೂಟ್ಯೂಬಲ್ಲಿ ನೋಡಿ ಅದು ಎಷ್ಟು ಬ್ಲೌಸ್ ಪೀಸ್ಗಳನ್ನ ನಾನು ವೇಸ್ಟ್ ಮಾಡಿ ಬಿಸಾಕಿದ್ದೀನೋ ಗೊತ್ತಿಲ್ಲ. ಏನೋ ಒಂದು ತಪ್ಪಾಗೋದು, ಏನೋ ಒಂದು ಸರಿ ಬರ್ತಿರಲಿಲ್ಲ, ಈ ಕಡೆ ಒಂದು ಉದ್ದ ಆಗೋದು ಮತ್ತು ತುಂಡ ಆಗೋದು. ಸೊ ಹೀಗೆಲ್ಲ ಆಗ್ತಾಯಿತ್ತು. ಅದೆಷ್ಟು ಬ್ಲೌಸು, ಒಂದು 10ರಿಂದ 15 ಬ್ಲೌಸ್ ಅಂತೂ ನಾನು ವೇಸ್ಟ್ ಮಾಡಿ ಬಿಸಾಕಿದ್ದೀನಿ. ಸೊ ಅಷ್ಟೆಲ್ಲ ನಾನು ವೇಸ್ಟ್ ಮಾಡಿ ಬಿಸಾಕಿರೋದಕ್ಕೆ ಸೊ ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗ್ ಅನ್ನೋದನ್ನು ಕಲ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈಗ ಯಾವುದೇ ಬ್ಲೌಸ್ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ, ನಾನು ಪ್ರತಿಯೊಂದನ್ನು ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಡಿಸೈನ್ ಮಾಡ್ತೀನಿ. ಸೊ ಎಷ್ಟೋ ಡಿಸೈನ್ಗಳು ನಾನು ಯೂಟ್ಯೂಬ್ ನೋಡಿಕೊಂಡೇ ಕಲ್ತಿದ್ದೀನಿ. ಟೈಲರಿಂಗ್ ಒಂದು ಬಂದರೆ ಸಾಕು, ಡಿಸೈನ್ ಎಲ್ಲ ಕಲಿಯೋದು ಅಷ್ಟೇನು ಕಷ್ಟ ಅಂತ ಅನಿಸಲ್ಲ. ನಾನು ನಿಜವಾಗ್ಲೂ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ, ಬೇರೆಯವ್ರಿಗೂ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅನ್ನೋದು ನಿಜವಾಗ್ಲೂ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ. ಸೊ ಆ ಥರ ಒಂದು ಕರೋನಾ ಟೈಮಲ್ಲಿ ನಾನು ಯೂಟ್ಯೂಬ್ ನೋಡಿಕೊಂಡು ಕಲಿತಂಥ ವಿದ್ಯೆ ಅಂದರೆ ಸೊ ಈ ಒಂದು ಬ್ಲೌಸ್ ಕಟ್ಟಿಂಗ್, ಟೈಲರಿಂಗ್ ಆಗ್ಬೋದು. ಸೊ ಈ ಥರ ನಾನು ಕಲ್ತಿದ್ದು. ಸೊ ಇವಾಗ ಯಾವುದೇ ಥರ ಡಿಸೈನ್ ಇದ್ದರೂ ಕೂಡ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಹೌದು ನನಗೆ ಸಾಧ್ಯ ಆಗುತ್ತೆ, ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ನನಗೆ ಬರುತ್ತೆ. ಸೊ ಅದೇನೇ ತಪ್ಪಾಗಿದ್ದರೂ ನಾನು ಮತ್ತೆ ಯೂಟ್ಯೂಬಲ್ಲಿ ನೋಡ್ತೀನಿ. ನೋಡಿ ಒಂದಲ್ಲ ಎರಡಲ್ಲ, ಒಂದು 3-4 ಸಲ ನೋಡಿ ಯಾವ ಥರ ಕಟ್ ಮಾಡಬೇಕು, ಹೇಗೆ ಕಟ್ ಮಾಡಿದ್ರೆ ಹೇಗೆ ಬರುತ್ತೆ, ಸೊ ಪ್ರತಿಯೊಂದು ಕೂಡ ನೋಡಿ
ನಾನು ಟೈಲರಿಂಗ್ನ ಕಲ್ತಿರೋ ಅಂಥದ್ದು. ಸೊ ಇದಿಷ್ಟು ನನ್ನ ಟೈಲರಿಂಗ್ ಸ್ಟೋರಿ. ಸೊ ನನಗೆ ನಿಜವಾಗ್ಲೂ ಒಂದೊಂದು ಸಲ ಖುಷಿ ಆಗುತ್ತೆ. ಸೊ ಕರೋನಾದಲ್ಲಿ ಸೊ ಈ ಒಂದು ಸಣ್ಣ ಪ್ರಯತ್ನನಾದರೂ ನಾನು ಮಾಡಿದ್ನಲ್ಲ ಅಂತ. ಸೊ ಅದಾದಮೇಲೆ ನಾನಿಲ್ಲಿ ನನ್ನ ಮಗನ ಸ್ಕೂಲಲ್ಲಿ ಶ್ರೀರಾಮನ ಒಂದು ಡ್ಯಾನ್ಸ್ ಮಾಡಿಸಿ ವಿಡಿಯೋನ ಕಳಿಸಿದ್ರು. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಕೂಲ್ಗಳಲ್ಲೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಮಕ್ಳಿಗೂ ಕೂಡ ಇದ್ರ ಬಗ್ಗೆ ಎಲ್ಲ ಒಂದು ಪರಿಚಯಿಸ್ಬೇಕಲ್ವ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಡ್ಯಾನ್ಸ್ ಎಲ್ಲ ಮಾಡಿ ಈ ರೀತಿ ಒಂದು ಪ್ರೋಗ್ರಾಮ್ ಎಲ್ಲ ಮಾಡಿ ನನಗೆ ವಿಡಿಯೋನ ಕಳಿಸಿದ್ರು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಸೊ ಈ ನಮ್ಮ ಸೋಮವಾರದ ದಿನ ನಮ್ಮ ಶ್ರೀರಾಮ ಏನು ನಮ್ಮ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಸೊ ಎಲ್ಲರಿಗೂ ಶ್ರೀರಾಮ ಒಳ್ಳೇದು ಮಾಡಲಿ. ಸೊ ನಿಮ್ಮ ಕೋರಿಕೆಗಳೇನಿದೆ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಖುಷಿ ಆಯಿತು. ಸೊ ಇಷ್ಟು ವರ್ಷ 500 ವರ್ಷಗಳಾದಮೇಲೆ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಸೊ ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಅಷ್ಟೇ. ಸೊ ನಿಜವಾಗ್ಲೂ ತುಂಬ ಖುಷಿ ಪಡುವಂಥ ವಿಷಯ. ಸೊ ಈ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆ ನಿರ್ಮಾಣ ಆಗೋದ್ರ ಹಿಂದೆ ಸೊ ಯಾರೆಲ್ಲ ಹಿರಿಯರು ನಮಗೋಸ್ಕರ ಹೋರಾಡಿ ಒಂದು ಅಯೋಧ್ಯೆನ ಕಟ್ಟಿದರೋ, ಸೊ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆನ ಮಾಡಿದರೋ, ಸೊ ಅವರೆಲ್ರಿಗೂ ನಾವು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ನಿಜವಾಗ್ಲೂ ತುಂಬ ಹೋರಾಟ ಮಾಡಿ ಈ ಒಂದು ಅಯೋಧ್ಯೆನ ಕಟ್ಟಿದ್ದಾರೆ. ಸೊ ಅದರಲ್ಲಿ ನಮ್ಮ ಮೋದಿ ಸರು ತುಂಬ ಚೆನ್ನಾಗಿ ನಮ್ಮ ರಾಮ ಪ್ರತಿಷ್ಠಾಪನೆನ ಮಾಡಿದ್ದಾರೆ, ಪ್ರಾಣ ಪ್ರತಿಷ್ಠಾಪನೆನ ಮಾಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ. ಸೊ ನಾವೆಲ್ಲ ಹಿಂದೂ ರಾಷ್ಟ್ರದವರು. ಸೊ ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ, ಕನ್ನಡದವರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಇದೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಂಜೆ ದೀಪ ಹಂಚಿದ್ದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಏಕೆಂದರೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳು ಮತ್ತು ಇದ್ದಿದ್ದರಿಂದ ಸೊ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಂಜೆ ಎಲ್ಲರೂ ದೀಪ ಹಚ್ಚಬೇಕು ಅಂತ ಹೇಳಿದರು. ಸೊ ನಾನು ಕೂಡ ದೀಪ ಹಚ್ಚಿದ್ದೆ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ಸೊ ಹಾಗಾಗಿ ವಿಡಿಯೋನ ಮಾಡ್ಕೊಳ್ಳಿಲ್ಲ. ಹಾಗೆ ಸ್ನೇಹಿತರೆ, ಈ ಒಂದು ಸಣ್ಣ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ನನ್ನ ಟೈಲರಿಂಗ್ ಸ್ಟೋರಿ ನಿಮಗೇನಾದರೂ ಸ್ವಲ್ಪ ಇಷ್ಟ ಆಯಿತು ಅಂದರೆ ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.